ದೆಹಲಿಯ ಇಂಡಿಯಾ ಎಐ ಸಮ್ಮಿಟ್ನಲ್ಲಿ ಚೀನಾ ಮೂಲದ ರೋಬೋಡಾಗ್ ಅನ್ನ ಸ್ವದೇಶಿ ಅಂತ ಹೇಳಿ ಪ್ರದರ್ಶನ ಮಾಡಿದ್ದು ವಿವಾದಕ್ಕೆ ಈಡಾಗಿದೆ. ಗಾಲ್ಗೋಟಿಯನ್ ವಿಶ್ವವಿದ್ಯಾಲಯವು ಇದನ್ನ ನಮ್ಮದೆಂದು ಹೇಳಿದ್ದು ನೆಟ್ಟಿಗರು ಚೀನಾ ಮೂಲವನ್ನ ಬಯಲು ಮಾಡಿದ್ದಾರೆ. ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ಸರ್ಕಾರ ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನ ಫೇಕ್ ಇನ್ ಇಂಡಿಯಾ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಎಐ ಶೃಂಗಸಭೆಯಲ್ಲಿ ಚೀನಾದ ರೋಬೋಟ್ ಪ್ರದರ್ಶನ. ಭಾರೀ ವಿವಾದಕ್ಕೆ ಕ್ಷಮೆ ಯಾಚಿಸಿದ ಗಾಲ್ಕೋಟಿಯಾಸ್ ವಿವಿ. ರಾಷ್ಟ್ರ ರಾಜಧಾನಿಯಲ್ಲಿ ಈ ಬಾರಿ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಏರ್ಪಡಿಸಲಾಗಿದೆ. ಈ ಶೃಂಗಸಭೆಯಲ್ಲಿ ಚೀನಾದ ಬ್ರ್ಯಾಂಡ್ ರೋಬೋಡಾಗ್ ಅನ್ನ ಗ್ಯಾಲ್ಹೋಟಿಯಾಸ್ ವಿಶ್ವವಿದ್ಯಾಲಯ ಪ್ರದರ್ಶನ ಮಾಡಿತ್ತು. ಓರಿಯನ್ ಎನ್ನುವಂತಹ ಹೆಸರಿನಲ್ಲಿ ಪ್ರದರ್ಶನ ಮಾಡಲಾಗಿದ್ದಂತಹ ರೋಬೋಡಾಗ್ ವಿಶ್ವವಿದ್ಯಾಲಯದ ಆವಿಷ್ಕಾರವಲ್ಲ. ಇದು ಚೀನಾದ ರೋಬೋಟ್ ಅಂತ ಹೇಳಿ ದೃಢಪಡಿಸಿದ ನಂತರ ಇದರ ಬಗ್ಗೆ ಹಲವು ವಿವಾದಗಳು ಸೃಷ್ಟಿಯಾದವು. ಅದು ಭಾರತೀಯ ರೋಬೋಟ್ ಅಲ್ಲ ಅಂತ ಹೇಳಿ ತಿಳಿದ ನಂತರ ವಿವಿ ಮಳಿಗೆಯನ್ನ ತೆರವುಗೊಳಿಸಲಾಯಿತು. ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಎಐ ಶೃಂಗಸಭೆಯಲ್ಲಿ ಚೀನಾದಲ್ಲಿ ನಿರ್ಮಿತ ರೋಬೋಟಿಕ್ ನಾಯಿಗಳನ್ನು ಪ್ರದರ್ಶಿಸಿದ ವಿವಾದದ ನಡುವೆ ಗ್ಯಾಲ್ಹೋಟಿಯಾಸ್ ಈ ಒಂದು ವಿಶ್ವವಿದ್ಯಾಲಯವು ಕ್ಷಮೆಯನ್ನ ಯಾಚಿಸಿದ್ರು. ವಿಶ್ವವಿದ್ಯಾಲಯದ ಸಂವಹನ ಪ್ರಾಧ್ಯಾಪಕಿ ನೇಹಾ ಸಿಂಗ್ ಮಾತನಾಡಿ, ನಮ್ಮ ವಿಶ್ವವಿದ್ಯಾಲಯದ ಸೆಂಟರ್ ಆಫ್ ಕ್ಯಾನ್ಸಲೇಷನ್ಸ್ ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನ ಗ್ಯಾಲ್ಹೋಟಿಯಾಸ್ ವಿಶ್ವವಿದ್ಯಾಲಯದ ಶ್ರೇಷ್ಠತಾ ಕೇಂದ್ರವು ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದ ನಂತರ ವಿವಾದಗಳು ಭುಗಿಲೇರಲು ಕಾರಣವಾಯಿತು. Neha Singh and I am a professor of communication in the School of Management, Galgotias University. कंट्रोवर्सी इसलिए हुई क्योंकि चीजों को सही तरह से शायद मैं अपनी अकाउंटेबिलिटी लूंगी कि शायद मैंने बहुत क्लियरली उसको एक्सप्रेस नहीं किया, बिकॉज इट वॉज ऑल डन विद अ लॉट ऑफ एनर्जी एंड विद लॉट ऑफ एंथुजियाज्म एंड वेरी क्विक इन अ जिफी. सो आई मे नॉट हैव कम अक्रॉस वेरी एलिक्वेंट, विच इज अ रेयर केस. एंड ऑल्सो कि उसको ठीक तरह से उसका इंटेंट समझने की कोशिश नहीं की. मैम, एक बहुत इंपॉर्टेंट बात है कि उस रोबो डॉग पे उसकी ब्रांडिंग ऊपर ही है, हमने वो ब्रांडिंग चेंज नहीं की. तो हम कैसे क्लेम कर सकते हैं कि ये हमने मैन्युफैक्चर किया है? ये एक चीज है जो मैंने सबको बोला कि ये हम अपने बच्चों को इससे इंट्रोड्यूस कराया है टू प्रोड्यूस समथिंग बेटर ऑफ देयर ओन. My university is contributing in making future leaders by giving them all the cutting edge technologies in the field of AI. It is still doing, it will continue to do so. तो यूनिवर्सिटी बच्चों को हर एंड से कंट्रीब्यूट करिए. और वही मैंने कहा, अगर आप पेविलियन घूमेंगे तो आपको पता चलेगा ये सारे स्टार्टअप्स ये बच्चों ने क्रिएट किए हैं विद द हेल्प ऑफ द यूनिवर्सिटी. iOS डेवलप्ड एप्स बच्चों ने क्रिएट किए हैं विद द हेल्प ऑफ द यूनिवर्सिटी. नॉर्थ इंडिया का पहला iOS लैब है हमारे कैंपस पे, आप आइए आपको पता चलेगा. There are a lot of center of excellence at the university also. There is a dedicated artificial intelligence and data science ब्लॉक. ये है हमारी यूनिवर्सिटी का कंट्रीब्यूशन. मैडम, इसके बारे में ना मुझे कोई जानकारी है, बट जो मुझे जानकारी है कि आज हम सब यहाँ पर हैं. बीजेपी मेक इन इंडिया अल्ला फेक इन इंडिया. ರೋಬೋಡಾಗ್ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿ. ಇತ್ತ ಕರ್ನಾಟಕ ರಾಜ್ಯದಲ್ಲಿ ರೋಬೋಡಾಗ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಈ ಹಿಂದೆ ಯುಪಿಎ ಈ ಒಂದು ಸರ್ಕಾರದ ಯೋಜನೆಯನ್ನ ನಕಲು ಮಾಡಿ ತನ್ನದೇ ಅಂತ ಹೇಳಿ ಹೆಸರಿಟ್ಟುಕೊಂಡಿತ್ತು. ಈಗ ತಂತ್ರಜ್ಞಾನದಲ್ಲೂ ಕೂಡ ಅದೇ ಕಾಪಿ ಪೇಸ್ಟ್ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ಕಾಪಿ ಪೇಸ್ಟ್ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ.
ಜಾಗತಿಕ ಮಟ್ಟದ ಸಮ್ಮೇಳನದಲ್ಲಿ ಸರಿಯಾದ ಪರಿಶೀಲನೆ ಇಲ್ಲದೆ ರೋಬೋಟ್ ಪ್ರದರ್ಶನ ಮಾಡಿರುವಂತಹ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಪ್ರಚಾರದ ಹಪಾಪಿಯನ್ನ ತೋರಿಸುತ್ತದೆ. ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ 2026ರಲ್ಲಿ ನಡೆದಂತಹ ಈ ಒಂದು ಘಟನೆಯು ದೇಶೀಯ ಆವಿಷ್ಕಾರ ಮತ್ತು ತಂತ್ರಜ್ಞಾನದ ನೈಜತೆಯ ಬಗ್ಗೆ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಮಣಿಕಂಠ್ NP ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.